ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇವತ್ತು ಯೋಗ ದಿನ ಮುಕ್ತಾಯ ಆಗಿದೆ. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಮ್ಮ ದೇಶದಲ್ಲಿ ಮತ್ತು ಈ ಭಾಗದಲ್ಲಿ, ಅಂದರೆ ಏನು ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ ಭಾಗದಲ್ಲೆಲ್ಲ ಇದಕ್ಕೆ ದಕ್ಷಿಣಾರ್ಧಗೋಳ ಅಂತಾರೆ ಅಂತ ಕಾಣುತ್ತೆ. ಅಂದರೆ ಇಲ್ಲಿ ಬೇಗ ಬೆಳಕಾಗತ್ತೆ. ಇನ್ನು ಅಲ್ಲಿ ಅಂದರೆ ಅಮೇರಿಕಾದಿಂದ ಆ ಕಡೆಗೆ ಅಲ್ಲೆಲ್ಲ ಇವಾಗ ಆಚರಿಸೋಕ್ಕೆ ಶುರು ಮಾಡ್ತಾರೆ. ಈಗ ಅಲ್ಲಿ ಬೆಳಿಗ್ಗೆ ಆಗ್ತಾ ಇದೆ ಕೆಲವು ಕಡೆ. ಅಲ್ಲಲ್ಲಿ ಅಮೇರಿಕಾದಲ್ಲೇ ಮತ್ತು 3-4-5 ಟೈಮ್ ಝೋನ್ ಅಂತ ಕರೀತಾರೆ. ಬೇರೆ ಬೇರೆ ಸಂದರ್ಭ, ಬೇರೆ ಬೇರೆ ಕಡೆ ಆ ಥರ ಎಲ್ಲ ಇರುತ್ತೆ. ಒಟ್ಟು ಈಗ ಅಲ್ಲಿ ಯೋಗ ಡೇ ಶುರುವಾಯಿತು. ಅಂದರೆ 21ನೇ ತಾರೀಕು ಅವರಿಗೆ ಬೆಳಗ್ಗೆ ನಾವು ಯೋಗ ಡೇ ಮುಗಿಸಿದ್ವಿ. ಒಟ್ಟು ಯೋಗ ದಿನ ಇಡೀ ವಿಶ್ವದಲ್ಲಿ ಒಂದು ರೀತಿ ಸಂಚಲನವನ್ನು ಉಂಟು ಮಾಡಿದಂತಹ ದಿನ. ಯೋಗದ ಶಕ್ತಿ ಏನು ಅಂತಕ್ಕಂಥದ್ದನ್ನು ಪ್ರತ್ಯಕ್ಷವಾಗಿ ತಿಳ್ಕೊಳ್ಳೋಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಟೈಮ್ ಟೇಬಲ್ ನೋಡಿದರೆ ಸಾಕು. ಅವ್ರ ರಾಜಕಾರಣದಲ್ಲಿದ್ದರೂ ಕೂಡ, ರಾಜಕಾರಣದಲ್ಲಿರ್ಬೋದು, ಒಂದು ಪಕ್ಷದ ಮುಖ್ಯಸ್ಥರೇ ಆಗಿರ್ಬೋದು. ಸಾಮಾನ್ಯವಾಗಿ ರಾಜಕಾರಣಿಗಳಿಗೂ ಯೋಗಕ್ಕೂ ತುಂಬ ದೂರ ಇತ್ತು ಮೊದಲು. ಮೋದಿ ಬರೋಕ್ಕೆ ಮುಂಚೆ ರಾಜಕಾರಣಿಗಳು ಯೋಗ ಮಾಡ್ತಾರೆ ಅಂದರೆ ಆಶ್ಚರ್ಯದಿಂದ ನೋಡೋರು. ಇವಾಗ ರಾಜಕಾರಣಿಗಳು ಯೋಗ ಮಾಡ್ತಾರೆ ಅಂದರೆ ಯಾರಿಗೂ ಆಶ್ಚರ್ಯ ಅಲ್ಲ. ಈಗೆಲ್ಲರೂ ಯೋಗದ ಬಗ್ಗೆ ಮಾತಾಡ್ತಿದ್ದಾರೆ. ಇವತ್ತೊಂದು 20-30 ಜನ ಮಿನಿಸ್ಟ್ರುಗಳು ಅಲ್ಲಲ್ಲಿ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ಯೋಗ ಮಾಡಿದ್ದಾರೆ, ರಾಜ್ಯ ಮಂತ್ರಿಗಳು ಯೋಗ ಮಾಡಿದ್ದಾರೆ, ಬೇರೆ ಬೇರೆ ಕೆಲಸ ಮಾಡಿದ್ದಾರೆ ಯೋಗದ ವಿಷಯದಲ್ಲಿ. ಒಳ್ಳೆ ಕಾಲ ಬಂದಿದೆ ಅನ್ನೋದಕ್ಕೆ ಸಾಕ್ಷಿ. ಒಳ್ಳೆ ಕಾಲ ಬರ್ತಾ ಇದೆ, ಒಳ್ಳೆ ಕಾಲ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಒಬ್ಬ ವ್ಯಕ್ತಿ ಮುಖ್ಯ ಸ್ಥಾನದಲ್ಲಿರ್ತಕ್ಕಂಥವನು, ಅಂದರೆ ಒಬ್ಬ ವ್ಯಕ್ತಿಯ ತಲೆ ಚೆನ್ನಾಗಿದ್ದರೆ ಎಲ್ಲ ಅಂಗಾಂಗಗಳನ್ನು ಚೆನ್ನಾಗಿಟ್ಕೋಬೋದು. ಹಾಗೆ ಒಂದು ದೇಶದ ಮುಖ್ಯಸ್ಥ, ನಾಯಕ ಚೆನ್ನಾಗಿದ್ದರೆ ಎಲ್ಲರೂ ಅವನ ಬೆನ್ನತ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಅವ್ರು ಬಂದಮೇಲೆ ವಿಶ್ವ ಯೋಗ ದಿನ ಅಂತ ಆಚರಣೆ ಮಾಡೋಕ್ಕೆ ಶುರು ಮಾಡಿಸಿದ್ರು. ಮೊದಲನೇ ಸೆಷನ್ನಲ್ಲಿ, ಅಂದರೆ ವಿಶ್ವಸಂಸ್ಥೆದು ಸೆಪ್ಟೆಂಬರ್ ತಿಂಗಳು ಇರುತ್ತೆ ಜನರಲ್ ಅಸೆಂಬ್ಲಿ. ನಮ್ಮಲ್ಲಿ ಹಂಗೆ ಅಧಿವೇಶನ ಅಂತ ನಡೆಯುತ್ತಾ. ಅವರು ಮೇ ತಿಂಗಳು ಅಧಿಕಾರ ತಗೊಂಡ್ರು, 14ನೇ ಇಸ್ವಿ. ಸೆಪ್ಟೆಂಬರ್ನಲ್ಲಿ ಹೋಗಿ ಅಲ್ಲಿ ಭಾಷಣ ಮಾಡಿದರು. ಅಂದರೆ ಪ್ರಧಾನಮಂತ್ರಿ ಒಂದು ಸಾರಿ ಹೋಗ್ತಾರೆ, ಮೊದಲನೇ ಸಾರಿ ಪ್ರಧಾನಮಂತ್ರಿ ಆದಾಗ. ಬಾಕಿ ಅಂತಿದ್ದೀವಿ ವರ್ಷ ಏನು ಹೋಗಲ್ಲ. ವಿದೇಶಾಂಗ ಸಚಿವರು ಅಥವಾ ಪ್ರತಿನಿಧಿಗಳು ಯಾರಾದರೂ ಭಾಗವಹಿಸ್ತಾರೆ. ಇವ್ರು ಹೋದ ಕೂಡಲೇ ಮೊದಲು ಬೇರೆ ಬೇರೆ ವಿಷಯಗಳನ್ನೆಲ್ಲ ಮಾತಾಡಿ ಯೋಗದ ಬಗ್ಗೆನೂ ಹೇಳಿದ್ರು. ಮುಗೀತು. ಒಂದೇ ಸಾರಿ ಹೇಳಿದರು. ಅದನ್ನು ಮತಕ್ಕೆ ಹಾಕ್ತು ಜನರಲ್ ಅಸೆಂಬ್ಲಿ. 177 ದೇಶಗಳು ಸಮರ್ಥನೆ ಮಾಡಿದರು. 200 ದೇಶಗಳ ಪೈಕಿ 177 ದೇಶಗಳು ಸಮರ್ಥಿಸಿದವು, ನಮ್ಮ ಬೆಂಬಲ ಕೊಟ್ಟವು. 15ನೇ ಇಸ್ವಿಯಿಂದನೇ ಪ್ರಾರಂಭ ಆಯಿತು. 21ನೇ ತಾರೀಕು ಜೂನ್. ಯಾಕೆ 21ಕ್ಕೆ ಮಾಡ್ತಾರೆ ಅಂದರೆ, ಇದೇನು ಯಾರೋ ಯೋಗಿಗಳು ಹುಟ್ಟಿದ ದಿನ ಅಥವಾ ಮೋದಿ ನೆನಪಾರ್ಥ ಅಲ್ಲ, ರಾಮದೇವ್ ಗುರೂಜಿದು ಅಲ್ಲ, ಅಥವಾ BKS ಅಯ್ಯಂಗಾರ್ದು ಅಲ್ಲ, ರವಿಶಂಕರ್ ಗುರೂಜಿದು ಅಲ್ಲ. ಏನಪ್ಪ ಅಂತಂದರೆ, ಈ ಭಾಗದಲ್ಲಿ ಅಂದರೆ ಉತ್ತರಾರ್ಧಗೋಳ ಅಂತನೋ ಅಥವಾ ದಕ್ಷಿಣಾರ್ಧಗೋಳ ನಮ್ಮದು ಅಂತ ಇಟ್ಕೊಳ್ಳಿ. ಈ ಭೂಮಿಯನ್ನು 2 ಭಾಗ ಮಾಡಿದ್ದಾರೆ, ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ ಅಂತ. 21ನೇ ತಾರೀಕು ಜೂನ್ ಸೂರ್ಯ ಹೆಚ್ಚು ಕಾಲ ಇರುವಂಥ ದಿನ. ಮತ್ತು ಬೆಳಗ್ಗೆ ಬೇಗ ಉದಯ ಆಗ್ತದೆ, ರಾತ್ರಿ ತಡವಾಗಿ ಮುಳುಗ್ತದೆ. ಅದನ್ನೇ ಒಂದು ಗುರಿಯಾಗಿ ಇಟ್ಕೊಂಡು ಮುಂಚೆನೇ ಡಿಸೈಡ್ ಮಾಡಿದ್ರು ರವಿಶಂಕರ್ ಗುರೂಜಿ, ಬೇರೆಯವರೆಲ್ಲ ಚರ್ಚೆ ಮಾಡಿದ್ರಂತೆ. ವಿಶ್ವ ಯೋಗ ದಿನ ಅಂದರೆ ಯಾವುದನ್ನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮೋದಿಯವರು, ಅಂದರೆ ವಿಶ್ವಸಂಸ್ಥೆಯಲ್ಲಿ ಪಾಸ್ ಆದಮೇಲೆ ಯಾವ ಡೇಟ್ ಅಂತ ಕೇಳ್ತಾರೆ. ಆಗ ಜೂನ್ 21ನೇ ಹೇಳಿದ್ದಾರೆ. ಯಾವುದೇ ಚರ್ಚೆ ಇಲ್ಲದೆ, ಯಾವುದೇ ವಿವಾದ ಇಲ್ಲದೆ ಅದು ಅಂಗೀಕಾರ ಆಯಿತು.
ಈಗ ವಿಶ್ವ ಯೋಗ ದಿನ ಅಂತ ಮಾಡಿ ಎಂಥವರು ಕೂಡ ನಾಸ್ತಿಕರಿರ್ಬೋದು, ಇವರು BJP ಅವ್ರು ಆಗ್ಲಾರ್ದವ್ರು ಇರ್ಬೋದು, ವಿರೋಧ ಪಕ್ಷದವ್ರು ಇರ್ಬೋದು, ಎಲ್ಲರೂ ಇವತ್ತು ಯೋಗ ಅನ್ಬೇಕು. ಯಾಕೆಂದರೆ ವಿಶ್ವಸಂಸ್ಥೆನೇ ಘೋಷಣೆ ಮಾಡಿದೆ. ಅಂತಹ ಒಂದು ಒಳ್ಳೆ ಕೆಲಸ ಆಗಿದೆ. ಇನ್ನು ಮೋದಿಯವ್ರ ಟೈಮ್ ಟೇಬಲ್ ಏನಪ್ಪ, 3 ಸಾರಿ ಚೀಫ್ ಮಿನಿಸ್ಟರ್ ಆದರು, ಅಂದರೆ 3 ಸಾರಿ ಚುನಾವಣೆ ಗೆದ್ದರು, ಅಂದರೆ 12 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಈಗ ಪ್ರಧಾನಮಂತ್ರಿಯಾಗಿ ಈ ಸಾರಿ 3ನೇ ಸಾರಿ ಆಯ್ಕೆ ಆಗಿದ್ದಾರೆ. ಇಷ್ಟು ದಿನದಲ್ಲಿ ಮೋದಿಗೆ ಜ್ವರ ಬಂದೋ, ಸುಸ್ತಾಗಿನೋ, ಅಥವಾ ಯಾವುದೋ ಕಾರಣಕ್ಕೆ ರಜೆ ಹಾಕಿದ್ದಾರೆ ಅಂತ ಒಂದು ದಿವಸನೂ ಸುದ್ದಿ. ರಜಾ ಚೀಟಿ ಇಲ್ವಂತಲ್ಲಿ ಹೇಳ್ತಾರೆ, ರಜಾ ಚೀಟಿನೇ ಇಲ್ಲ, ಬರೆದಿಲ್ಲ. ಅಂದರೆ ಪ್ರಧಾನಮಂತ್ರಿಗಳು ವಿಶ್ರಾಂತಿ ಬೇಕು ಅಂದರೆ ಎಲ್ಲರೂ ಪರ್ಸನಲ್ ಕೆಲಸಕ್ಕೆ ಹೋಗ್ಬೇಕಾದ್ರೆ, ವೈಯಕ್ತಿಕ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವರು ಕೂಡ ರಜಾ ಹಾಕಿ ಆಫೀಸಲ್ಲಿ ಲೀವ್ ಲೆಟ್ರ್ ಕೊಟ್ಬಿಟ್ಟು ಅದನ್ನು ಅವರೇ ಮಂಜೂರು ಮಾಡ್ಕೊಳ್ತಾರೆ. ಅವ್ರಿಗೇನು ಬೇರೆಯವ್ರು ಯಾರು ಮಂಜೂರು ಮಾಡಲ್ಲ. ಅದು ಸೈನ್ ಮಾಡಿ ರಜಾ ಚೀಟಿ ಇಟ್ಬಿಟ್ಟು ಹೋಗ್ತಾರೆ ಎಲ್ಲಿಗಾರು ಪರ್ಸ್ನಲ್ ಕೆಲಸಕ್ಕೆ ಹೋಗೋದಿದ್ರೆ. ಮೋದಿದು ಇದುವರೆಗೆ ಪರ್ಸ್ನಲ್ ಕೆಲಸ ಅಂತ ಇಲ್ಲವೇ ಇಲ್ಲ. ಮುಖ್ಯಮಂತ್ರಿ ಆದಾಗಿಂದ ಇಲ್ಲಿವರೆಗೂ 22 ವರ್ಷ ಆಯಿತು. 22 ವರ್ಷದಲ್ಲಿ ಒಂದು ದಿವಸನೂ ರಜಕ್ಕೆ ಅಂತ ಹೋಗಿದ್ದಾರೆ ಅಂತಿಲ್ಲ. ಆಮೇಲೆ ಯಾವುದಾದ್ರೂ ಕಾರ್ಯಕ್ರಮ ಮೋದಿಗೆ ಹುಷಾರಿಲ್ಲ ಅಂತ ಹೇಳಿ ಕಾರ್ಯಕ್ರಮ ರದ್ದಾದದ್ದು ನಾವು ಕೇಳಿಲ್ಲ. ಅಂದರೆ ಅಷ್ಟು ಶಕ್ತಿ ಯಾಕೆ ಬಂದಿದೆ ಅಂದರೆ, ಅವ್ರ ಜೊತೆ ಇದ್ದವರೊಬ್ಬರು ಹೇಳ್ತಾ ಇದ್ರು, ವಿಶ್ವನಾಥ್ ಅಂತ ಹೇಳಿ ಮಂಗಳೂರವರೇನೆ, ಅವ್ರ ಜೊತೆ ಇದ್ರಂತೆ RSS ಅಲ್ಲಿ. ಅಂದರೆ ಇನ್ನೂ ಯುವಕರಿದ್ದಾಗ, ಗುಜರಾತಿಗೆ ಬರೋಕ್ಕೆ ಮುಂಚೆ ಅಥವಾ 80ರ ದಶಕದಲ್ಲಿ. ಆವಾಗ ಅವ್ರು ಹೇಳ್ತಾ ಇದ್ರು, ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿ RSS ಕಚೇರಿನಲ್ಲಿ 12 ಗಂಟೆಗೆ ಬಂದ ಮೇಲೆ ಬಂದು ಧ್ಯಾನ ಮಾಡ್ತಿದ್ರಂತ 1 ಗಂಟೆ ಧ್ಯಾನ ಮಾಡಿ ಆಮೇಲೆ ಮಲಗ್ತಿದ್ರು ಅಂತ ಹೇಳಿಕೆ ಕೊಟ್ಟರು. ಈಗಲೂ ಅಷ್ಟೇ, ನಾವು ಅವರ ಸಂದರ್ಶನದಲ್ಲಿ ಒಂದು ಮಾತು ಹೇಳಿದ್ವಿ, 3 ಗಂಟೆಗೆ ಮಲ್ಕೊಳ್ಳೋದು, 2 ಗಂಟೆಗೆ ಮಲ್ಕೊಳ್ಳೋದು, 5 ಗಂಟೆಗೆ ಎದ್ದೇಳೋದು, ರಾತ್ರಿ 2 ಗಂಟೆ ಮಲಗೋದವರು. ಅದಕ್ಕೆ ಅವ್ರಿಗೆ ಎಷ್ಟು ಶಿಫ್ಟ್ ಬೇಕೋ ಜನರದ್ದು ಸೇವೆ ಮಾಡೋಕ್ಕೆ ಅವರು ಬೇರೆ ಬೇರೆ ಪತ್ರಕರ್ತರುಗಳು, ಅವ್ರಿಗೆ ಭಾಷಣ ಬರೆಯೋರು, ಒಬ್ಬ ಪ್ರಧಾನಮಂತ್ರಿ ಪ್ರಾಯಶಃ 2 ಪ್ರಧಾನಮಂತ್ರಿ ಮಾಡೋ ಕೆಲಸ ಮಾಡ್ತಿದ್ದ. 2 ಪ್ರಧಾನಮಂತ್ರಿ ಕಷ್ಟಪಟ್ಟು ಏನು ಕೆಲಸ ಮಾಡ್ಬೋದು ಅಷ್ಟನ್ನು ಮೋದಿ ಒಬ್ಬರೇ ಮಾಡ್ತಿದ್ದಾರೆ. ಅದಕ್ಕೆ ಶಕ್ತಿ ಬಂದಿರೋದು ಯಾವುದರಿಂದ ಅಂದರೆ ಯೋಗದಿಂದ, ಧ್ಯಾನದಿಂದ ಮತ್ತು ಬ್ರಹ್ಮಚರ್ಯ ಪಾಲನೆ. ಸುಮ್ಮನೆ ಬರಲ್ಲ ಅದು, ಬ್ರಹ್ಮಚರ್ಯ ಪಾಲನೆ. ಅವ್ರ ದೇಶದ ವಿಷಯ ಬಿಟ್ಟರೆ ಇನ್ನು ಯಾವ ವಿಷಯದಲ್ಲೂ ಕೂಡ ಅವರು ಆಲೋಚನೆನೇ ಮಾಡಲ್ಲ ಅಂತ ಕಾಣಿಸುತ್ತೆ. ಗುಜರಾತಿನ ಮುಖ್ಯಮಂತ್ರಿ ಆಗೋ ಸಂದರ್ಭ, ಅದೊಂದು ಘಟನೆ ಹೇಳ್ಬಿಡ್ತೀನಿ ನಿಮಗೆ. ವಾಜಪೇಯಿ ಅವರು ಫೋನ್ ಮಾಡ್ತಾರೆ, ಅಂದರೆ ಗುಜರಾತಲ್ಲಿ ಗಲಾಟೆ ನಡೆದಿರುತ್ತೆ ಪಕ್ಷಗಳಲ್ಲಿ. ಈಗ ಕರ್ನಾಟಕದ BJPಲಿ ಗಲಾಟೆ ನಡೀತಿರ್ತದೆ, ಅವ್ರು ಮುಖ್ಯಮಂತ್ರಿ ಆಗಬೇಕು, ಇವ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. 2001ನೇ ಇಸ್ವಿ ಅಂತ ಕಾಣುತ್ತದೆ. ಕೇಶುಭಾಯ್ ಪಟೇಲ್ ಅಂತ ಅಲ್ಲಿ ಮುಖ್ಯಮಂತ್ರಿ ಇದ್ದರು. ನಮ್ಮ ಯಡಿಯೂರಪ್ಪನವ್ರು ಇದ್ದಂಗೆ ವಯಸ್ಸಾಗಿತ್ತು ಅವರು. ಅವ್ರ ವಿರುದ್ಧ ಅನೇಕ ಜನ ಪಿತೂರಿ ಮಾಡೋರು, ಅವ್ರ ಪಕ್ಷದಲ್ಲೇ. ರಾಜಕಾರಣ ಅಂತ ಇದ್ದೇ ಇರುತ್ತೆ. ಇವ್ರಿಗೂ ಅಂದರೆ ಅಷ್ಟು ದಕ್ಷತೆಯೂ ಇರಲಿಲ್ಲ ಅವರಿಗೆ. ಹಾಗಾಗಿ ವಾಜಪೇಯಿ ಫೋನ್ ಮಾಡ್ತಾರೆ, ಅವ್ರ ಪ್ರಧಾನಮಂತ್ರಿ ವಾಜಪೇಯಿ. ಎಲ್ಲಿದೆಯಾ ಅವ್ರ ವಾಜಪೇಯಿ ತಮಾಷೆ ಯಾವಾಗಲೂ, ಇವು ಮೋದಿನೂ ತಮಾಷೆನೆ. ಎಲ್ಲಿದೆಯೋ ಅಂತ ಕೇಳ್ತಾರೆ. ಅಂದರೆ ತುಂಬ ಚಿಕ್ಕವರು ವಾಜಪೇಯಿ ಮೋದಿ. ಹೆಚ್ಚು ಕಡಿಮೆ ಅವರಿಬ್ಬರಿಗೂ ವಯಸ್ಸಿನ ಅಂತರ ಎಷ್ಟು ಅಂತಂದರೆ ಒಂದು 25-30 ವರ್ಷ ಹೆಚ್ಚು ಕಡಿಮೆ ಅಂತರ, 28 ವರ್ಷ ಅಂತರ. 28 ವರ್ಷ ಚಿಕ್ಕವರು, 27-28 ವರ್ಷ. ಮೋದಿ ಎಲ್ಲಿದೆಯೋ ಅಂತ ಕೇಳ್ತಾರೆ. ಸ್ಮಶಾನದಲ್ಲಿದ್ದೀನಿ ಅಂತ. ಅಲ್ಲೇನು ಮಾಡ್ತಾಯಿದೆಯೋ ಅಂತ ಕೇಳ್ತಾರೆ. ಹಿಂಗೆ ಮತ್ತು ಮಾಧವರಾವ್ ಸಿಂಧ್ಯಾ ಅಂತ ಒಬ್ಬರು ಹೆಲಿಕಾಪ್ಟರ್ ದುರಂತದಲ್ಲಿ ತೀರ್ಕೊಂಡಿದ್ರು. ಅವ್ರ ಜೊತೆ ಇವ್ರ ಫ್ರೆಂಡ್ ಒಬ್ಬ ತೀರ್ಕೊಂಡಿದ್ರು, ಕ್ಯಾಮ್ರಾಮನ್. ಇವ್ರಿಗೆ ಬಹಳ ಆತ್ಮೀಯ ಗೆಳೆಯ ಮೋದಿಗೆ. ನನ್ನ ಗೆಳೆಯನ ಅಂತ್ಯ ಸಂಸ್ಕಾರದಲ್ಲಿದ್ದೀನಿ, ಆಯಿತು ಬಂದು ಭೇಟಿಯಾಗ ನನಗೆ ಸ್ವಲ್ಪ ಅಂತ. ಸರಿ, ಸಾಯಂಕಾಲ ಬರ್ತಾರೆ. ಬಂದು ವಾಜಪೇಯಿ ಅವ್ರಿಗೆ ಭೇಟಿ ಆಗ್ತಾರೆ. ಹೇಳ್ತಾರೆ ವಾಜಪೇಯಿ, ಏನಿಲ್ಲ, ನೀನು ಗುಜರಾತ್ಗೆ ಹೋಗು, ಇಲ್ಲಿ ಪಂಜಾಬಿ ಸ್ವೀಟ್ ತಿಂದು ಊದ್ಕೊಂಡಿದೀಯ, ಹೋಗು ಗುಜರಾತಿಗೆ, ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಮಾಡ್ಬೇಕು ನಾನು? ನೀನು ಮೊದಲಲ್ಲಿ ಹೋಗು, ಆಮೇಲೆ ಆ ಕೆಲಸ ಹೇಳ್ತೀನಿ ನಾನು. ಹೋಗ್ತಾರೆ. ಗುಜರಾತ್ಗೆ ಹೋದ್ಮೇಲೆ ಇದ್ದಿದ್ದ ವಿಷಯ ಗೊತ್ತಿರುತ್ತೆ, ಹೆಚ್ಚು ಕಡಿಮೆ ಒಂಚೂರು ಮೋದಿಗೆ ಗೊತ್ತಾಗಿರುತ್ತೆ. ಏನಿಲ್ಲ, ಈಗ ನೀನು ಉಪಮುಖ್ಯಮಂತ್ರಿ ಆಗಬೇಕು, ಅವ್ನು ಕೇಶುಭಾಯ್ ಪಟೇಲ್ ಸರಿಯಾಗಿ ನಡೆಸ್ತಾ ಇಲ್ಲ,
ನೀನು ಉಪಮುಖ್ಯಮಂತ್ರಿಯಾಗಿ ನೀನು ಗುಜರಾತನ್ನು ನಡೆಸ್ಕೊಂಡು ಹೋಗು, ಪಕ್ಷ ಸಂಘಟನೆ ಮಾಡು. ಜೊತೆಗೆ ಅವಾಗ ಶಾಸಕರು ಇರಲ್ಲ, ಅಲ್ಲಿವರೆಗೂ ಒಂದು ಚುನಾವಣೆಗೂ ನಿಂತಿಲ್ಲ ಮೋದಿ. ಚುನಾವಣೆ ಗೊತ್ತೇ ಇಲ್ಲ, ಚುನಾವಣೆ ರಾಜಕೀಯ ಇಲ್ಲವೇ ಇಲ್ಲ ಅಲ್ಲಿವರೆಗೂ. ಸರಿ, ಅವರು ಒಂದೇ ಮಾತಾಡ್ತಾರೆ ತಕ್ಷಣವೇ. ಮೋದಿ ಯಾವಾಗಲೂ ತಕ್ಷಣ ಉತ್ತರ ಕೊಡೋದು, ಇಲ್ಲ ಉಪಮುಖ್ಯಮಂತ್ರಿ ಸ್ಥಾನ ಅಂದರೆ ಬೇಡ ನನಗೆ, ನಾನು ಅಲ್ಲೇ ಡೆಲ್ಲಿಗೆ ಬರ್ತೀನಿ, ಪಕ್ಷದ ಜವಾಬ್ದಾರಿ ಕೊಡಿ ಸಾಕು. ಮುಖ್ಯಮಂತ್ರಿ ಮಾಡೋಂಗಿದ್ರೆ ಮಾಡಿರಿ, ಪೂರ್ಣ ನನಗೆ ಜವಾಬ್ದಾರಿ ಕೊಡೋಂಗಿದ್ರೆ ಕೊಡಿ, ನಾನು ಸರಿಪಡಿಸ್ತೀನಿ. ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡೋದಂದ್ರೆ ಬೇಡ, ಉಪಮುಖ್ಯಮಂತ್ರಿ ಬೇಡ. ಆಯಿತು, ಮುಖ್ಯಮಂತ್ರಿನೇ ಆಗುವಂತ ಮುಖ್ಯಮಂತ್ರಿ ಮಾಡ್ತಾರೆ. ಮುಖ್ಯಮಂತ್ರಿ ಮಾಡಿದ 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಇರ್ಬೋದು, ಭೂಕಂಪ ಆಗುತ್ತೆ. ಬಹಳ ದೊಡ್ಡ ಭೂಕಂಪ, ಒಂದು 50,000 ಜನ ಸಾಯ್ತಾರೆ. ಭುಜ್ ಅಂತೇಳಿ, ಕಚ್ ಅಂತ ಪ್ರದೇಶಗಳು, ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾರೆ. ಗುಜರಾತ್ ಎಷ್ಟು ಹಿಂದುಳಿದಿತ್ತು ಅಂದರೆ ಅವಾಗ ಬಿಹಾರದ ಲೆಕ್ಕಕ್ಕೆ, ಉತ್ತರ ಪ್ರದೇಶ ಲೆಕ್ಕಕ್ಕಿತ್ತು. ಬಿಹಾರ ಉತ್ತರ ಪ್ರದೇಶ ಬಿಟ್ಟರೆ ಗುಜರಾತೆ 3ನೇದು ಹಿಂದುಳಿದರಲ್ಲಿ, ಅಷ್ಟು ಹಿಂದುಳಿದ್ಬಿಟ್ಟಿತ್ತು. ಆಮೇಲೆ ಸರಿ, ಮುಂದೆ ಕರೆಂಟು ಹೋಗ್ತಿತ್ತು ಮೇಲಿನ ಮೇಲೆ. ಎಲ್ಲರೂ ಫೋನ್ ಮಾಡೋರು, ಕೊನೆ ಪಕ್ಷ ನಮಗೆ ರಾತ್ರಿ ಊಟದ ಟೈಮ್ಗಾದ್ರೆ ಕರೆಂಟ್ ಕೊಡಿ, ಇಲ್ಲ ಹುಳ ಬೀಳ್ತಾವೆ ತಟ್ಟೆಯಲ್ಲಿ, ಹಂಗೆ ಹಿಂಗೆ ಅಂತ ಎಲ್ಲ ಗುಜರಾತಿನ ಜನ ಹೇಳ್ತಿದ್ರು ಮೋದಿಗೆ. ಸರಿ, ಇವರು ಮೀಟಿಂಗ್ ಕರೆದ್ರು. ಇನ್ನೊಂದು 6 ತಿಂಗಳು 3 ತಿಂಗಳು ಸಮಯ ಕೊಟ್ಟರು ಅವರಿಗೆ. ಅಷ್ಟರಲ್ಲಿ ಒಟ್ಟು ಕರೆಂಟಿನ ಸಮಸ್ಯೆ ಕುಡಿದು, ನೀವೆಲ್ಲರಿಗೂ 24 ತಾಸು ಕರೆಂಟ್ ಕೊಡ್ಬೇಕು. ಹೆಂಗೆ ಕೊಡ್ತೀರೋ ನನಗೆ ಗೊತ್ತಿಲ್ಲ, ಮಾಡ್ತಾರೆ. ಅದರಲ್ಲೂ ಗುರಿ ಮುಟ್ತಾರೆ. ಗೋತ್ರ ಗಲಾಟೆ ಆಗುತ್ತೆ, ಸಾವಿರಾರು ಜನ, ಅಂದರೆ ಆ ಕಡೆನೂ ಸಾಯ್ತಾರೆ, ಈ ಕಡೆ ಹಿಂದೂ ಮುಸಲ್ಮಾನ್ ಗಲಾಟೆ ಆಗಿ ಅದನ್ನು ಮೋದಿ ತಲೆಗೆ ಕಟ್ತಾರೆ. ಈಗ ಮೋದಿ ತಲೆಗೆ ಅದನ್ನಂತೂ ಪ್ರಧಾನಮಂತ್ರಿ ಆಗೋವರೆಗೂ ತಲೆ ಕಟ್ಟಿ ಬಹಳ ದೊಡ್ಡ ಇದು ಮಾಡಿದ್ರು. ಯಾವುದಕ್ಕೂ ಅಂಜಲಿಲ್ಲ, ಅಳಕಲಿಲ್ಲ. ಇವತ್ತು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನೋಕ್ಕೆ, ಅಂದರೆ ಇವತ್ತು ಯೋಗ ಡೇ ಇಷ್ಟೆಲ್ಲ ವಿಶ್ವದಾದ್ಯಂತ ನಡೀತಾ ಇದೆ ಅಂದರೆ ಅದಕ್ಕೆ ಮೋದಿಯವರ ಒಬ್ಬರ ಯೋಗಾಸಕ್ತಿ, ಧ್ಯಾನಾಸಕ್ತಿ ಮತ್ತು ಸಮರ್ಪಿತ ಜೀವನ, ಡೆಡಿಕೇಟೆಡ್ ಲೈಫ್, ಸಂಪೂರ್ಣ ಸಮರ್ಪಣೆ. ಅದರಲ್ಲೇನು ಟೋಟಲಿ 100%. ಪ್ರಾಯಶಃ ಸ್ವಾತಂತ್ರ್ಯ ಹೋರಾಟದ ಕಾಲಕ್ಕೆ ಹೋರಾಡಿದವರು ಇಷ್ಟು ಮಟ್ಟಿಗೆ ಸಮರ್ಪಿಸ್ಕೊಳ್ತಿದ್ರು ಎಲ್ಲೂ ಗೊತ್ತಿಲ್ಲ, ಅಷ್ಟು ಸಮರ್ಪಣೆ ಮಾಡಿಕೊಂಡ್ರು. ಆದಂಥ ಮದುವೆನ ಬಿಟ್ಟು ಹೋದರು, ಹೆಂಡ್ತಿನ ಬಿಟ್ಟು, ಮನೆ ಬಿಟ್ಟು ಹೋಗಿ 19ನೇ ವಯಸ್ಸಿಗೆ ಯಾರು ಬಿಡಲ್ಲ. 19ನೇ ವಯಸ್ಸಿಗೆ ಹೋದವರು ಇವತ್ತು ಮನೆ ಕಡೆ ನೆನೆಸಿಲ್ಲ. ಹಿಂಗೆ ದೇಶಭಕ್ತರಾಗಬೇಕು. ಕೊನೆ ಪಕ್ಷ ಹಿಂಗೆ ಬೇಡ, ಇದ್ರ 4ನೇ ಭಾಗ ನಾವೆಲ್ಲ ದೇಶಭಕ್ತಿ ಅಳವಡಿಸ್ಕೊಂಡ್ರು ಕೂಡ ದೇಶಕ್ಕೆ ಒಳ್ಳೆಯದಾಗತ್ತೆ. ಅಂತಹ ಒಂದು ನಾಯಕ ಇಡೀ ದೇಶದ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ಕೆಲಸವನ್ನು ನಾವು ಪ್ರೇರಣೆ ಪಡೆಯೋಣ ನಮ್ಮ ದೇಶಕ್ಕಾಗಿ. ಯಾಕಂದರೆ ಕೋಟಿ ಜನ ಸ್ವಾತಂತ್ರ್ಯ ಹೋರಾಟಗಾರರು ಮಡಿದಿರ್ತಕ್ಕಂಥದ್ದು ನಮಗೆ ಸ್ವಾತಂತ್ರ್ಯ ತಂದುಕೊಡೋಕ್ಕೆ. ಸುಮ್ಮನೆ ಬಂದಿಲ್ಲ, ಸ್ವಾತಂತ್ರ್ಯ ಸುಮ್ಮನೆ ಬಂದಿಲ್ಲ. ಆ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬರಬಾರ್ದು, ಪ್ರಜಾಪ್ರಭುತ್ವಕ್ಕೆ ಚ್ಯುತಿ ಬರಬಾರ್ದು. ಹಾಗೆ ನಾವೆಲ್ಲ ಬದುಕಬೇಕು ಅಂದರೆ ದೇಶಕ್ಕಾಗಿ ನಾವೆಲ್ಲರೂ, ಪ್ರತಿಯೊಬ್ಬರು, ಅವರು ಇವರು ಅನ್ನಲಾರದೆ, ಅಂಗವಿಕಲರಿರಲಿ, ಆಮೇಲೆ ಬಡವರಿರಲಿ, ದುರ್ಬಲರಿರಲಿ, ಯಾರೇ ಇರಲಿ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೇಶಕ್ಕಾಗಿ ಕೆಲಸ ಮಾಡೋಣ, ಒಳ್ಳೆಯ ಕೆಲಸ ಮಾಡೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು.